Okay. So hi students, in this video we are going to discuss the most important questions from the chapter Human Health and Diseases. Okay. So you already know that this chapter carries 11 marks. Okay. So total agi 11 marks barutte. ನೀವು up to human health and disease ವರ್ಗು ಕರೆಕ್ಟ್ ಆಗಿ ಓದಿದಿರಂದ್ರೆ you will definitely score above 60. ಓಕೆ. ಸೊ ಉಳಿದಿರೋ ಚಾಪ್ಟರ್ಸ್ ಇಂದ ನೀವು MCQs ನ ಫೋಕಸ್ ಮಾಡಿದ್ರು ಸಾಕಾಗುತ್ತೆ. ನೀವು ಅಪ್ ಟು 3 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ ಅಪ್ ಟು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ವರ್ಗು ಪರ್ಫೆಕ್ಟ್ ಆಗ್ಬಿಟ್ರೆ ವಿಲ್ ಡೆಫಿನೆಟ್ಲಿ ಸ್ಕೋರ್ ಅಬೌವ್ 60 ಅಂಡ್ ರಿಮೈನಿಂಗ್ ಚಾಪ್ಟರ್ಸ್ ಇದಾದ್ಮೇಲೆ ಏನು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಆಗಿರ್ಬೋದು, ಬಯೋಟೆಕ್ನಾಲಜಿ ಆಗಿರ್ಬೋದು, ಲಾಸ್ಟ್ 3 ಎಕೋಲಜಿ ಚಾಪ್ಟರ್ಸ್ ಆಗಿರ್ಬೋದು, ಅವು ಮೂರು ಇವಿಷ್ಟನ್ನು ನೀವು ಬರೀ MCQಗೆ ಓದ್ಕೊಂಡ್ರು ಸಾಕಾಗುತ್ತೆ. ಓಕೆ. ಸೊ ಬಟ್ ದೀಸ್ ಅಪ್ ಟು ಹಿಯರ್ ದೀಸ್ ಆರ್ ದ major chapters of your second PU. Okay. So coming to the human health and disease, this chapter carries totally 11 marks. So idralli nimige ella taradu questions barutte. 5 marks question, 3, 2 and also 1 MCQ. Okay. ಒಂದು 5 mark question ಇದ್ದೇ ಇರುತ್ತೆ, 3 marks ಇಂದು ಒಂದು ಇದ್ದೇ ಇರುತ್ತೆ, 2 marks ಇಂದು ಒಂದು ಇದ್ದೇ ಇರುತ್ತೆ, ಹಾಗೆ ಒಂದು MCQ ಸಹ ಇದ್ದೇ ಇರುತ್ತೆ. ಓಕೆ. ಸೊ ಕಮಿಂಗ್ ಟು ದ 5 marks questions. 5 mark questions ಯಾವ ತರ ಕೇಳ್ತಾರೆ? So 5 mark questions, mainly the first important question is HIV life cycle. HIV life cycle. So you need not to explain the HIV life cycle, just you need to mention or you should write the schematic representation. ಸೊ ಲೈಫ್ ಸೈಕಲ್ ಏನು ನಿಮಗೆ ಚಾರ್ಟ್ ಕೊಟ್ಟಿದಾರಲ್ವಾ, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ, ಅದನ್ನ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು. ಯು ನೀಡ್ ನಾಟ್ ಟು ಎಕ್ಸ್ಪ್ಲೈನ್ ದ HIV ಲೈಫ್ ಸೈಕಲ್. ನೀವು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೂ ಇಲ್ಲ 5 ಮಾರ್ಕ್ಸಿಗೆ. ಜಸ್ಟ್ ಯು ಹ್ಯಾವ್ ಟು ಮೆನ್ಷನ್ the schematic representation of the HIV life cycle. Okay. So coming to the next question. So that is diseases. There are many diseases. Okay. Bacterial disease ಆಗಿರ್ಬೋದು, fungal disease ಆಗಿರ್ಬೋದು, again cellular diseases ಆದ್ರೂ ಆಗಿರ್ಬೋದು, protozoal disease. ಸೊ ಎಲ್ಲಾ ಡಿಸೀಸ್ ಏನ್ ಮಾಡ್ಬೇಕು, ನೀವು ಒಂದ್ ಕಡೆ ಲಿಸ್ಟ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಮೇಕ್ ಅ ಲಿಸ್ಟ್. ಸೊ ಒಂದು ಡಿಸೀಸು ಆ ಕಾಸಿಟಿವ್ ಏಜೆಂಟ್ ಯಾವ್ದ್ರಿಂದ ಯಾವ ಡಿಸೀಸ್ ಬರುತ್ತೆ ಅಂಡ್ ವಾಟ್ ಆರ್ ದ ಮೇಜರ್ ಸಿಂಪ್ಟಮ್ಸ್. ಸೊ ಇಲ್ಲಿ ನಿಮಗೆ 5 ಮಾರ್ಕ್ಸಿಗೆ ಯಾವ ತರ ಕೇಳ್ತಾರೆ ಅಂದ್ರೆ, ಡಿಸೀಸ್ ಕೊಟ್ಟು ಕಾಸಿಟಿವ್ ಏಜೆಂಟ್ ಕೇಳ್ತಾರೆ. ಯೂಶಲ್ ಆಗಿ 90% ಅದೇ ತರನೇ ಕೇಳೋದು. ಆಲ್ರೆಡಿ ಅವರು ಡಿಸೀಸಸ್ ಕೊಟ್ಟಿರ್ತಾರೆ ಒಂದು 5 ಡಿಸೀಸಸ್. ಸೊ ಅದ್ರ ಕಾಸಿಟಿವ್ ಏಜೆಂಟ್ ಬರೀರಿ ಅಂತ ಕೇಳ್ತಾ ಹೋಗ್ತಾರೆ. ಇಲ್ಲಾಂದ್ರೆ ಸಿಂಪ್ಟಮ್ಸ್ ಕೊಟ್ಬಿಟ್ಟು ಅದು ಯಾವ ಡಿಸೀಸ್ ಆ ತರ ಆದ್ರೆ ನಿಮಗೆ 5 ಮಾರ್ಕ್ಸ್ ಅಲ್ಲಿ ಹಾಟ್ ಕ್ವಶನ್ ತರ ಕೇಳ್ತಾ ಹೋಗ್ತಾರೆ. ಸೊ ಏನು ಟ್ಯಾಬ್ಲರ್ ಕಾಲಮ್ ಕ್ವಶನ್ ಬರುತ್ತಲ್ವಾ, ಎವಲ್ಯೂಷನ್ ಹೇಳಿದೆ, ಎವಲ್ಯೂಷನ್ ಅಲ್ಲಿ ಹ್ಯೂಮನ್ ಎವಲ್ಯೂಷನ್ ಅಲ್ಲಿ ಯಾವ ತರ ಟ್ಯಾಬ್ಲರ್ ಕಾಲಮ್ ಕ್ವಶನ್ ಕೇಳ್ತಾರೋ ಅದೇ ತರ ಈ ಡಿಸೀಸಸ್ ಮೇಲೂ ಸಹ ನಿಮಗೆ ಟ್ಯಾಬ್ಯುಲರ್ ಕಾಲಮ್ ಕ್ವಶನ್ ಕೇಳ್ಬೋದು. ಸೊ ಅದ್ರಲ್ಲಿ ಏನ್ ಮಾಡ್ತಾರೆ, ಯಾವ್ದಾದ್ರು ಡಿಸೀಸ್ ಕೊಟ್ಟು ಅದ್ರ ಪಾಸಿಟಿವ್ ಏಜೆಂಟ್ ಕೇಳ್ತಾರೆ, ಇಲ್ದೇ ಇದ್ರೆ ಯಾವ್ದಾದ್ರು ಸಿಂಪ್ಟಮ್ಸ್ ಕೊಟ್ಬಿಟ್ಟು ಅದು ಯಾವ ಡಿಸೀಸ್ ಅಂತ ಕೇಳ್ತಾರೆ. ಓಕೆ. ಡಿಸೀಸ್. ಸೊ ಅದ್ರಲ್ಲಿ ಏನೇನ್ ನೋಡ್ಕೋಬೇಕು ನೀವು, ಕಾಸಿಟಿವ್ ಏಜೆಂಟ್, ಸಿಂಪ್ಟಮ್ಸ್ and mode of transmission. Mode of transmission. ಓಕೆ. ಸೊ ಇದು ಯಾವ್ಯಾವ ಡಿಸೀಸು ಯಾವ್ದ್ರಿಂದ ಬರುತ್ತೆ, ಅದ್ರಾಗ ಏನೇನ್ ಸಿಂಪ್ಟಮ್ಸ್ ಇರುತ್ತೆ, ಮತ್ತೆ ಅದು ಮೋಡ್ ಆಫ್ ಟ್ರಾನ್ಸ್ಮಿಷನ್, ಒಬ್ರಿಂದ ಒಬ್ರಿಗೆ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿ ಯಾರಾದ್ರೂ ವೆಕ್ಟರ್ ಕೆಲಸ ಮಾಡ್ತಾರ, ಸೊ ಅದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಓಕೆ. ಸೊ 5 ಮಾರ್ಕ್ಸಿಗೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದಂತ ಕ್ವಶನ್. ಓಕೆ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಇನ್ನೇಟ್ ಇಮ್ಯುನಿಟಿ. What is innate immunity? The immunity which comes from by birth, by ನಮ್ಮ ಹುಟ್ಟದಾಗಿಂದಾನೆ ಕೆಲವೊಂದು ಇಮ್ಯೂನ್ ಪವರ್ಸ್ ಇರುತ್ತೆ ನಮಗೆ. ಸೊ ಅದನ್ನ ನಾವೇನಂತ ಕರಿತೀವಿ, ಇನ್ನೇಟ್ ಇಮ್ಯುನಿಟಿ. ಇನ್ನೇಟ್ ಮೀನ್ಸ್ ಬೈ ಬರ್ತ್ ಅಂತ ಅರ್ಥ. ಸೊ ನಾವು ಹುಟ್ಟಿದಾಗಿಂದ ನಮ್ಮ ಬಾಡಿಲಿ ಇರುವಂತ ಇಮ್ಯೂನ್ ಸಿಸ್ಟಮ್ಸ್ ನಾವೇನಂತ ಕರಿತೀವಿ, ಇನ್ನೇಟ್ ಇಮ್ಯುನಿಟಿ ಅಂತ ಕರಿತೀವಿ. ಸೊ ಅದರಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಬ್ಯಾರಿಯರ್ಸ್. ಆ ಬ್ಯಾರಿಯರ್ಸ್ ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು. 5 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. What is innate immunity and mention the barriers of innate immunity. ಅದರಲ್ಲಿ ಫಿಸಿಕಲ್, ಫಿಸಿಯೋಲಾಜಿಕಲ್, ಸೆಲ್ಯುಲರ್, ಸೈಟೋಕೈನಿನ್, ಈ ತರ ವಿ ಹ್ಯಾವ್ ಡಿಫ್ರೆಂಟ್ ಬ್ಯಾರಿಯರ್ಸ್. ಅದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ. ಯು ನೀಡ್ ಟು ಮೆನ್ಷನ್ ದೋಸ್ ಥಿಂಗ್ಸ್ ಅಷ್ಟೇ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೇಟ್ ಇಮ್ಯುನಿಟಿ ಅಂದ್ರೆ ಏನಂತ ಬರಿಬೇಕು. ದೆನ್
ಅಲ್ಲಿ ಅದ್ರಲ್ಲಿ ಯಾವ್ಯಾವ್ದು ಬ್ಯಾರಿಯರ್ಸ್ ಇದೆ ಆ ಬ್ಯಾರಿಯರ್ಸ್ಗೆ ಯು ಶುಡ್ ರೈಟ್ ದ ಎಕ್ಸಾಂಪಲ್ಸ್. ವೆರಿ ಸಿಂಪಲ್ ಆಗಿ ಯು ಕ್ಯಾನ್ ರೈಟ್ ದ ಆನ್ಸರ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಇನ್ಯಾವ್ದು ಕೇಳ್ತಾರೆ ಅಂದ್ರೆ ದ ಲಿಂಫ್ಯಾಟಿಕ್ ಸಿಸ್ಟಮ್ ಆರ್ ಲಿಂಫಾಯ್ಡ್ ಸಿಸ್ಟಮ್. ಸೊ ಇದು ಯಾವಾಗಾದ್ರೂ ನಿಮಗೆ ರೇರ್ ಕೇಸಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಏನು ಕ್ವಶನ್ ಪೇಪರ್ ಟಫ್ ಆಗಿ ಬಂತು, ಟಫ್ ಅಂತ ಏನಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಕೇಳ್ತಾರೆ. ಸೊ ಅವಾಗ ಯಾವ ತರ ಕೇಳ್ಬೋದು? ಲಿಂಫಾಯ್ಡ್ ಸಿಸ್ಟಮ್, ಅದರಲ್ಲಿ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಯಾವುದು, ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್. ಇದು ತುಂಬಾ ಈಸಿ, ಆದ್ರೆ ನೀವು ಇಂಪಾರ್ಟೆಂಟ್ ಇಲ್ಲ ಅಂತ ಓದಿರಲ್ಲ. ಸೊ ಎಕ್ಸಾಮ್ ಅಲ್ಲಿ ಅದೇ ತರದ್ದು ಕ್ವಶನ್ಸ್ ಬಂದ್ಬಿಟ್ರೆ ಕ್ವಶನ್ ಪೇಪರ್ ಟಫ್ ಅಂತ ಅನ್ಸುತ್ತೆ ನಿಮಗೆ. ಸೊ ಹಂಗಾಗಿ ಎಲ್ಲಾ ಕಾನ್ಸೆಪ್ಟ್ಸ್ ಓದ್ಬಿಟ್ರೆ ನೀವು 3 ಚಾಪ್ಟರ್ ಓದ್ರಿ, 8 ಚಾಪ್ಟರ್ ಓದ್ರಿ, ಪರ್ಫೆಕ್ಟ್ ಆಗಿ ಯಾವುದೇ ಕಾನ್ಸೆಪ್ಟ್ ಮಿಸ್ ಮಾಡ್ದಂಗ್ ಓದಿದ್ರೆ ದೀಸ್ 8 ಚಾಪ್ಟರ್ಸ್ ಆರ್ ಎನಫ್ ಟು ಸ್ಕೋರ್. ಓಕೆ, ಬಟ್ ನೀವು ಅಲ್ಲಿ ಇಂಪಾರ್ಟೆಂಟ್, ಈ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಓದ್ಕೊಂಡಾಗ ಎಲ್ಲಾ ಚಾಪ್ಟರ್ ಓದ್ಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ದ another question for 5 mark. Okay, so next question is the most important question: prevention and controlling measures of alcohol and drug abuse. Alcohol and drug abuse. Okay, so this is very important question. 5 marks ಅಲ್ಲಿ ಕೇಳ್ತಾರೆ prevention and controlling of the alcohol and drug abuse. Okay, so ಇದರಲ್ಲಿ ಆಲ್ಕೋಹಾಲ್ ಗೆ ಅಡಿಕ್ಟ್ ಅಥವಾ ಡ್ರಗ್ಸ್ ಗೆ ಅಡಿಕ್ಟ್ ಆಗಿರೋರ್ನ ಫಸ್ಟ್ ಆಫ್ ಆಲ್ ಯಾವ ತರ ಪ್ರಿವೆಂಟ್ ಮಾಡ್ಬೇಕು ಆಗೋರ್ನ. In case if they are already addicted or if they are already addicted to the drug and alcohol, so ಅವ್ರನ್ನ ಯಾವ ರೀತಿ ನಾವು ಅದರಿಂದ ಬಿಡಿಸ್ಬೇಕು. ಸೊ ಅಲ್ಲಿ ಕಂಟ್ರೋಲ್ ಮಾಡೋದಿದೆ, ಪ್ರಿವೆನ್ಷನ್ ಮಾಡೋದಿದೆ. ಫಸ್ಟ್ 3 points ಆರ್ ಅಬೌಟ್ ಪ್ರಿವೆನ್ಷನ್, ಹೌ ವಿ ಆರ್ ಗೋಯಿಂಗ್ ಟು ಪ್ರಿವೆಂಟ್ ದ ಆಲ್ಕೋಹಾಲ್ ಅಬ್ಯೂಸ್. ಅಬ್ಯೂಸ್ ಅಂದ್ರೆ ಓವರ್ ಯೂಸ್ ಅಂತ, ಓವರ್ ಆಗಿ ಡ್ರಗ್ ನ ಅಡಿಕ್ಟ್ ಆಗಿರ್ತಾರೆ, ಡ್ರಗ್ ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಯಾವ ತರ ನಾವು ಪ್ರಿವೆಂಟ್ ಮಾಡ್ಬೋದು. ಕಂಟ್ರೋಲಿಂಗ್ ಮೆಷರ್ಸ್ ಅಂದ್ರೆ ಈಗ ಆಲ್ರೆಡಿ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ, ಸೊ ಅವ್ರನ್ನ ಯಾವ ತರ ಬಿಡಿಸ್ಬೇಕು. ಸೊ ಟೋಟಲ್ ಆಗಿ 5 points ಇದಾವೆ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ನೀಟಾಗಿ ಕೊಟ್ಟಿದ್ದಾನೆ, ಪ್ರಿವೆನ್ಷನ್ ಅಂಡ್ ಕಂಟ್ರೋಲಿಂಗ್ ಮೆಷರ್ಸ್ ಆಫ್ ಡ್ರಗ್ ಅಬ್ಯೂಸ್ ಅಂತ. ತುಂಬಾ ಇಂಪಾರ್ಟೆಂಟ್ ಇದು 5 marks ಗೆ. ಸೊ ಅದ್ರಲ್ಲಿ 5 ಹೆಡ್ಡಿಂಗ್ಸ್ ಇದಾವೆ, ಅವರೇ ಕೊಟ್ಟಿದ್ದಾರೆ 5 ಸ್ಟೇಟ್ಮೆಂಟ್ಸ್. 5ಕ್ಕೆ ಬರ್ದ್ರೆ 2.5 marks ಕೊಡ್ತಾರೆ. ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ 5 marks ಕೊಡ್ತಾರೆ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಅಂಡ್ ವೆರಿ ಈಸಿ ಕ್ವಶನ್, ದಟ್ ಈಸ್ ಅಲರ್ಜಿ. ಸೊ ಅಲರ್ಜಿಲಿ ಏನೇನ್ ಕೇಳ್ತಾರೆ ಅಥವಾ ಏನೇನ್ ಬರಿಬೇಕು ಅಂದ್ರೆ ಫಸ್ಟ್ ದ ಕಾಸಸ್ ಆಫ್ ಅಲರ್ಜಿ. ಫಸ್ಟ್ ಅಲರ್ಜಿ ಡೆಫಿನಿಷನ್ ಬರಿಬೇಕು. ದ ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಆಫ್ ದ ಇಮ್ಯೂನ್ ಸಿಸ್ಟಮ್. ಸೊ ಅದನ್ನ ನೀವು ಫಸ್ಟ್ ಡೆಫಿನಿಷನ್ ಬರಿಬೇಕು. ಅಲರ್ಜಿನ ಕಾಸ್ ಮಾಡುವಂತ ಸಬ್ಸ್ಟೆನ್ಸ್ ಏನಂತ ಕರಿತೀವಿ, ದೋಸ್ ಆರ್ ಕಾಲ್ಡ್ ಅಲರ್ಜೆನ್ಸ್. ದೆನ್ ಇನ್ನೇನ್ ಬರಿಬೇಕು ಅಂದ್ರೆ ಸಿಂಪ್ಟಮ್ಸ್. ಅಲರ್ಜಿ ಆದಾಗ ಏನೇನ್ ಸಿಂಪ್ಟಮ್ಸ್ ಇರುತ್ತೆ ಅದ್ರ ಮೇಲೆ ಕೇಳ್ತಿರ್ತಾರೆ ನಿಮಗೆ, ಸಿಂಪ್ಟಮ್ಸ್ ಆಫ್ ದ ಅಲರ್ಜಿ. ದೆನ್ ಅದಾದ್ಮೇಲೆ ನೀವು ಸುಮ್ನೆ ಜನರಲ್ ಆಗಿ ಬರೆಯೋದಲ್ಲ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನೇನ್ ಸಿಂಪ್ಟಮ್ಸ್ ಕೊಟ್ಟಿದಾರೋ ಅದನ್ನ ಬರ್ದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ. ಸೊ ನೀವ್ ಏನೇನೋ ರ್ಯಾಶಸ್ ಅಂತೆ, ಅದು ಇದು ಸ್ಕಿನ್ ಅಲರ್ಜಿ ಹಂಗೆಲ್ಲ ಬರ್ದ್ರೆ ಮಾರ್ಕ್ಸ್ ಕೊಡಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನೇನ್ ಸಿಂಪ್ಟಮ್ಸ್ ಇದಾವೋ ಅದನ್ನ ಬರ್ದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಅಗೇನ್ ಅಲರ್ಜೆನ್ಸ್ ಅಂದ್ರೆ ಡೆಫಿನಿಷನ್, ದ ಸಬ್ಸ್ಟೆನ್ಸ್ ವಿಚ್ ಕಾಸ್ ಅಲರ್ಜಿ, ದೋಸ್ ಆರ್ ಕಾಲ್ಡ್ ಅಲರ್ಜೆನ್ಸ್. ಅದಕ್ಕೆ ಎಕ್ಸಾಂಪಲ್ಸ್ ಬರೀರಿ. ದೆನ್ ಸಿಂಪ್ಟಮ್ಸ್, ಅದಾದ್ಮೇಲೆ ಯಾವ ಆಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ, IgE ಇದನ್ನ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ 1 mark IgE ಗೆ ಇರುತ್ತೆ. ಇನ್ನೇನ್ ಕೇಳ್ತಾರೆ ಅಂದ್ರೆ ದ ಕೆಮಿಕಲ್ಸ್. ಅಲರ್ಜಿ ಆದಾಗ ಯಾವ ಕೆಮಿಕಲ್ ಸೆಕ್ರೆಟ್ ಆಗುತ್ತೆ ಅದನ್ನ ಕೇಳ್ತಾರೆ. ಇಲ್ಲ ಅಂದ್ರೆ ವಿಚ್ ಆರ್ ದ ಡ್ರಗ್ಸ್ ಟು ಕ್ಯೂರ್ ಅಲರ್ಜಿ. ಅಲರ್ಜಿಯಿಂದ ನಾವು ರೆಡ್ಯೂಸ್ ಮಾಡಕ್ಕೆ ಯಾವ ಡ್ರಗ್ಸ್ ಯೂಸ್ ಮಾಡ್ತೀವಿ, ಅಂಡ್ ಅಲರ್ಜಿ ಆದಾಗ ಯಾವ ಕೆಮಿಕಲ್ ಸೆಕ್ರೆಟ್ ಆಗುತ್ತೆ, ದೆನ್ ಅಲರ್ಜಿ ಆದಾಗ ಯಾವ ಆಂಟಿಬಾಡಿ ಸೆಕ್ರೆಟ್ ಆಗುತ್ತೆ, ದೆನ್ ಸಿಂಪ್ಟಮ್ಸ್ ಅಂಡ್ ಎಕ್ಸಾಂಪಲ್ಸ್ ಅಂಡ್ ಡೆಫಿನಿಷನ್ ಫಾರ್ ಅಲರ್ಜೆನ್ಸ್. ಇಷ್ಟರಲ್ಲಿ ಯಾವ್ದಾದ್ರು 3 ಕೊಟ್ಬಿಟ್ಟು 5 marks ಗೆ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ದೀಸ್ ಆರ್ ದ 5 important questions for 5 marks from the chapter Human Health and Diseases. Okay, thank you.